ಮಾಡಿದಂತ ಹೂವಿನ ಅಲಂಕಾರ ಸಂಪೂರ್ಣ ಅಲಂಕಾರ ಕೆಳಗಡೆ ಬಿತ್ತು. ಅಂದಿಗೆ ಅವತ್ತು ನನ್ನ ತಾಯಿಗೆ ರಾಯರ ಅನುಗ್ರಹ ಆಗೋದಂತೂ ತೃಪ್ತಿ ಆಯ್ತು. ಆ ದಿನ ರಾತ್ರಿಯಿಂದನೇ ನನ್ನ ತಾಯಿ ಸಂಪೂರ್ಣ ಇದ್ದೇ ಜಾಗಿ ನಿದ್ದೆ ಮಾಡಿ ಏನು ಕೊಂದುಕೊಳ್ಳದೆ ಅಂದ್ರೆ 8ನೇ ದಿನ ತುಂಬಿ 8ನೇ ದಿನ ರಾತ್ರಿ ತುಂಬಿದಂತ ಕಾಲದಲ್ಲಿ ರಾತ್ರಿ 12 ಗಂಟೆಯಿಂದ 1 ಗಂಟೆ ಆ ಸಮಯದಲ್ಲಿ ನನ್ನ ಮನೆ ಹತ್ರ ಮಗು ನಾನಿದ್ದೀನಿ ಅನ್ನೋ ಒಂದು ವಾಕ್ಯ ನನಗೆ ಕೇಳಿಸ್ತು. 8ನೇ ದಿನ ರಾತ್ರಿ ಅಂದ್ರೆ ಬೆಳಗ್ಗೆ ರಾಯರ ಅನುಗ್ರಹ ಆಗುತ್ತೆ ಅಂತ ನನಗೆ ಸಂಪೂರ್ಣ ನಂಬಿಕೆ ಆಯ್ತು. ಅವ್ರಿಗೆ ಹೇಳಿದಂತ ಒಂದೇ ಒಂದು ವಾಕ್ಯ ಮಗು ನಾನಿದ್ದೀನಿ ಅಷ್ಟೇ, ನೇರ್ ಬೇರೆ ಹೇಳಿಲ್ಲ. ಅವಾಗ ನಾನು ಸಂಪೂರ್ಣವಾಗಿ ನಾನು ರಾಯರ ಭಕ್ತನಾಗ್ಬಿಟ್ಟೆ ಅವತ್ತನೇ. ಅದಾದ ನಂತರ ಮತ್ತೆ ನಾನು ನನ್ನ ಹುಟ್ಟಿದ ಹಬ್ಬ ಜುಲೈ 22ನೇ ತಾರೀಕು ನನ್ನ ಹುಟ್ಟಿದ ಹಬ್ಬ. ನಾನು ರಾಯರ ದರ್ಶನ ಮಾಡ್ಲೇಬೇಕು. ಪ್ರತಿ ವರ್ಷ ನಾನು ಎಲ್ಲೂ ಇರಲ್ಲ, ಮಂತ್ರಾಲಯದಲ್ಲಿ ಇರ್ತೀನಿ. ನಾನು ಹುಟ್ಟಿದ ಹಬ್ಬದ ದಿನ ನಾನು ಮಂತ್ರಾಲಯದಲ್ಲಿ ಇರ್ತೀನಿ. ಅಂದು ದಿನ ನಾನು ರಾಯರ ದರ್ಶನ ಮುಗಿಸಿ ಮಧ್ಯಾಹ್ನ ಮಂತ್ರಾಲಯದಿಂದ ಹೊರಟೆ. ಬರ್ಬೇಕಾದ್ರೆ ಗುತ್ತಿ ಹತ್ರ ಬಂದೆ. ಗುತ್ತಿ ಹತ್ರ